ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಏನೇನು ತೊಗೊಂಡು ಬನ್ನಿ ಅಂತ ನಾನು ಫಸ್ಟ್ ಶೇರ್ ಮಾಡ್ತೀನಿ. ನೋಡಿ, ಈ ಒಂದು ಚೀಲದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ಯಾಗ್ ಏನು ತೊಗೊಂಡೋಗಿರಲಿಲ್ಲ. ನಾವು ಸುಮ್ಮನೆ ಸಿಂಪಲ್ ಆಗಿ ಶಾಪಿಂಗ್ ಮಾಡ್ಕೊಂಬರೋಣ ಏನಾದರೂ ಅಂತ ಹೇಳಿ ಹೋಗಿದ್ದು. ಬಟ್ ಅಲ್ಲಿ ಹೋಗ್ತಾ 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 ಒಂದೊಂದು ಆ್ಯಡ್ ಆಗ್ತಾ ಬಂತು. ಸೊ ಅಲ್ಲಿ ಯಾರೋ ಒಬ್ಬರು ಇದೊಂದು ಬ್ಯಾಗ್ ಕೊಟ್ಟರು, ಅಂದರೆ ಚೀಲ, ಬಟ್ ಅದು ಹ್ಯಾಂಡ್ ಇದೆ ಹಿಡ್ಕೊಳ್ಳಿಕ್ಕೆ, ಈ ರೀತಿ ಇದೆ. ಸೊ ಈ ಥರ ಬ್ಯಾಗ್ ಕೊಟ್ಟರು ಹಿಡ್ಕೊಂಡು ಬರೋಕ್ಕೆ. ಸೊ ಹಂಗಾಗಿ ಈ ಥರದ್ದು ತೊಗೊಂಡು ಬಂದ್ವಿ. ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಾನು ಶೇರ್ ಮಾಡ್ಕೋತೀನಿ. ಓಕೆ, ಮೊದಲಿಗೆ ಟೀ ಶರ್ಟ್ಸ್ಗಳು ತೊಗೊಂಡ್ವಿ ದೊಡ್ಡವನಿಗೆ, ನನ್ನ ಮಗನಿಗೆ. ಸೊ ಈ ಥರ ಟೀ ಶರ್ಟ್ಸ್ಗಳು ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಮಂದ ಇದೆ ಬಟ್ಟೆ ಮಾತ್ರ. ನಾವು ಅಂಗಡಿಲೆಲ್ಲ ಹೋಗ್ಬಿಟ್ಟು ಇದಕ್ಕೆ 250, 300, 350 ಎಲ್ಲ ಕೊಡ್ತೀವಿ. ಸೊ ನಾವು ಕೂಡ ತೊಗೊಂಡಿದ್ದೀವಿ ಅಂಗಡಿಲಿ, ಇಲ್ಲಾಂದರೆ ಅದು ಹೆಸರು ಹೇಳೋದು ಬೇಡ. ಸೊ ಕೆಲವೊಂದು ಮಾಲ್ಗಳಲ್ಲೆಲ್ಲ ಅದಕ್ಕೆಲ್ಲ ಜಾಸ್ತಿ ಕೊಟ್ಬಿಟ್ಟು ನಾವು ತೊಗೊಂಡಿದ್ದೀವಿ. ಬಟ್ ಡೈಲಿ ಯೂಸ್ಗೆ ಈ ಥರದ್ದು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ತುಂಬ ಮಂದ ಇದೆ ಬಟ್ಟೆ. ನೋಡಿ, ಈ ಥರ ಟೀ ಶರ್ಟ್ಸು ಎಷ್ಟು ದಪ್ಪ ಇದೆ ಅಂದರೆ ನನಗೆ ಗೊತ್ತಾಗ್ತಿದೆ ಇದು ಯಾವ ಥರ ಇದೆ ಅಂತ. ಸೊ ಸುಮಾರು ಟೀ ಶರ್ಟ್ಸ್ ತೊಗೊಂಬಂದ್ವಿ. ನೋಡಿ, ಈ ಥರ ಚೆನ್ನಾಗಿದೆ. ಈ ಟೀ ಶರ್ಟ್, ಒಂದು ಟೀ ಶರ್ಟ್ಗೆ 150 ರುಪೀಸ್, 150 ರುಪೀಸು. ಸುಮಾರು ಅಲ್ಲೇ ಒಂದು 1200 ಏನೋ ಆಯಿತು. ಅಲ್ಲಿ 120 ಏನೋ ಮಾಡಿಕೊಟ್ರು, 120 130 ಇದಕ್ಕೆ ಹಾಕ್ಕೊಟ್ರು. ಸೊ ಕಡಿಮೆಗೆ ಚೆನ್ನಾಗಿದೆ. ತುಂಬ ದಪ್ಪ ಇದೆ ಬಟ್ಟೆ, ತುಂಬಾ ಚೆನ್ನಾಗಿದೆ ಟೀ ಶರ್ಟ್ಸ್ ಇದೆಲ್ಲ. ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಫುಲ್ ಜಿಪ್ದು ಟೀ ಶರ್ಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಸ್ಲೀವ್ ಬರುತ್ತೆ, ಈ ಥರ ಬರುತ್ತೆ. ಇದು ಟೀ ಶರ್ಟ್ ಚೆನ್ನಾಗಿದೆ ಮಕ್ಕಳಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಲಿಕ್ಕೆ, ಡೈಲಿ ಯೂಸ್ ಮಾಡಲಿಕ್ಕೆ. ಇದು ಸ್ವಲ್ಪ ಜಾಸ್ತಿ, 180 ರುಪೀಸ್ ಇದು. ನೋಡಿ, ಈ ಥರ ಇದೆ. ತುಂಬ ದಪ್ಪ ಇದೆ ಅಂದರೆ ದಪ್ಪ ಇದೆ ಬಟ್ಟೆ. ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ದಪ್ಪ ಇದೆ ಅಂತ ಹೇಳಿ. ಸೊ ಚೆನ್ನಾಗಿದೆ ಇದು ಕೂಡ ಟೀ ಶರ್ಟ್ಸು. ನೋಡಿ, ಈ ಥರ ಇದು ಅಷ್ಟೇ ಡೈಲಿ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ಇದ್ರ ಪ್ರೈಸ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇದು ಬರೀ 80 ರೂಪಾಯಿ ಟೀ ಶರ್ಟ್ ಇದು. ನೋಡಿ ಹೆಂಗಿದೆ ಅಂತ, ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ ತುಂಬಾ ದಪ್ಪ ಇದೆ, ಮಂದ ಇದೆ ಬಟ್ಟೆ. ಇದು ಚೆನ್ನಾಗಿದೆ, ಡೈಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಟೀ ಶರ್ಟ್ಸ್ ಇದು. ಇದು ಯೆಲ್ಲೋ ಕಲರು. ಈ ಥರ ತುಂಬ ತಂದಿದ್ದೀನಿ. ಆಲ್ಮೋಸ್ಟ್ ಒಂದು 2 ವಾಷಿಂಗ್ ಮಿಷಿನಲ್ಲಿದೆ. ಸೊ ಆಲ್ರೆಡಿ ಅವ್ರು ಹಾಕೊಂಡಿದ್ದಾರೆ. ಸೊ ಇನ್ನು ಉಳಿದಿರೋಂಥದ್ದನ್ನ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾವುದೇ ಬಟ್ಟೆ ಆಗಲಿ ತಂದ ತಕ್ಷಣನೇ ಹಾಕೊಂಡ್ಬಿಡ್ಬೇಕು ಅವರು. ಸೊ ಅದಾದಮೇಲೆ ಈ ಥರ ಪ್ಯಾಂಟ್ಗಳು, ಸೊ ಇದು ಕೂಡ ಕ್ವಾಲಿಟಿ ಇರುತ್ತೆ ಪ್ಯಾಂಟ್ ಇದು. ಈ ಥರ ಪ್ಯಾಂಟ್ಗಳು ಇದು ಅಂಗಡಿಲಿ ನಾವು ತೊಗೊಂಡಿದ್ದು ಒಂದ್ಸರಿ 250 300 ರುಪೀಸ್ ಏನೋ ಕೊಟ್ಟಿದ್ವಿ ಅಂತ ಅನ್ಕೋತೀನಿ ಮೋಸ್ಟ್ಲಿ. ಇದು ತುಂಬ ಕಡಿಮೆ, 180 ರುಪೀಸು. ಚೆನ್ನಾಗಿದೆ ಪ್ಯಾಂಟು, ತುಂಬ ದಪ್ಪ ಇದೆ. ಇದು ಕೂಡ ಚೆನ್ನಾಗಿದೆ. ನೋಡಿ, ಇಬ್ಬರಿಗೂ ಸೇಮ್ ಒಂದೇ ಕಲರ್ ತೊಗೊಂಡು ಬಂದಿದ್ದೀವಿ ಇಬ್ಬರಿಗೂ. ಸೊ ಇದು 2 ವಾಷಿಂಗ್ ಮಿಷಿನಲ್ಲಿದೆ. ಮತ್ತು ಪೇರ್ ಸಾಕ್ಸ್ ತೊಗೊಂಡು ಬಂದ್ವಿ. ಸಾರಿ, ಪೇರ್ ಅಂತೀನಿ, 3. ಇದು 100ಗೆ 3 ಸಾಕ್ಸು. ಇದು ಚೆನ್ನಾಗಿದೆ. ನಿಮಗೆ ಇದು ಅವರಾದರೂ ಹಾಕೋಬೋದು, ಇಲ್ಲಾಂದರೆ ನಾವಾದರೂ ಹಾಕೋಬೋದು. ಬಟ್ ಇರಲಿ ಅಂತ ತೊಗೊಂಡು ಬಂದೆ. ಸೊ ಅದಾದಮೇಲೆ ಇದು ಟೀ ಶರ್ಟು, ಇದು ನಮ್ಮನೆಯವ್ರದ್ದು ಟೀ ಶರ್ಟ್ ಇದು. ಸೊ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಅದೆಂಥ ಬಟ್ಟೆ ಹೇಳಿದ್ರು ಅವ್ರು, ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದೆಂಥ ಬಟ್ಟೆ ಅಂತ. ಎಕ್ಸ್ಪ್ಯಾಂಡ್ ಆಗುತ್ತೆ ಸ್ವಲ್ಪ, ಬಟ್ ಕಾಟನ್ ಅಲ್ಲ ಅನ್ಕೋತೀನಿ. ಇದು ಕಾಟನ್ ಅಲ್ಲ, ಚೆನ್ನಾಗಿದೆ ಇದು ಟೀ ಶರ್ಟು.
ನೋಡಿ ಇದು ಕೂಡ ಚೆನ್ನಾಗಿದೆ ಟೀ ಶರ್ಟ್. ಇದೇ ಥರ ಟೀ ಶರ್ಟು 3 ಏನೋ ತೊಗೊಂಡು ಬಂದ್ವಿ. ನಾನು ಫಸ್ಟ್ ಅವ್ರಿಗೆ ತೋರಿಸ್ಬಿಡ್ತೀನಿ. ಈ ಥರ 2 ಪ್ಯಾಂಟ್ ತೊಗೊಂಡ್ರು, ಸುಮ್ಮನೆ ಡೈಲಿ ಯೂಸ್ ಮಾಡಲಿಕ್ಕೆ. ಜಸ್ಟ್ ಈ ಥರದ ಪ್ಯಾಂಟ್ ತೊಗೊಂಡ್ರು, ಬ್ಲ್ಯಾಕ್ ಆ್ಯಂಡ್ ಗ್ರೇ ಎರಡೂ. ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಇದು ಜೀನ್ಸ್ ಅಲ್ಲ, ಸೊ ಏನೋ ಫಾರ್ಮಲ್ ಪ್ಯಾಂಟ್ ಬರುತ್ತಲ್ಲ ಆ ಥರ ಪ್ಯಾಂಟ್ ಇದು. ಸೊ ಈ ಥರದ್ದು 2 ಪ್ಯಾಂಟ್ ತೊಗೊಂಡಿದ್ದು. ಬಂದೇ ಇರು. ಮತ್ತೆ ಅದು ಬಿಟ್ರೆ ಎಲಿಫೆಂಟ್ ಪ್ಲಾಜೋ ಪ್ಯಾಂಟ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಪ್ಯಾಂಟು, ತುಂಬ ದೊಡ್ಡ ಪ್ಯಾಂಟು, ಎಲಿಫೆಂಟ್ ಪ್ಲಾಜೋ. ನೋಡಿ ಈ ಥರ ಬರುತ್ತೆ, ಇದು ಇಷ್ಟು ಅಗಲ ಬರುತ್ತೆ, ಸುಮಾರು ಅರ್ಧ ಮಾರ್ ಬರುತ್ತೆ. ಇದು ಕಾಲತ್ರ ಅರ್ಧ ಮಾರ್ ಬರುತ್ತೆ, ಅಷ್ಟು ದೊಡ್ಡದಿದೆ. ಸೊ ಇದು ಡೈಲಿ ಯೂಸ್ ಮಾಡ್ಲಿಕ್ಕೆಲ್ಲ ಟೀ ಶರ್ಟ್ಸ್ ಮೇಲೆ ಇಲ್ಲಾಂದ್ರೆ ಟಾಪ್ ಮೇಲೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರದ್ದು 2 ತೊಗೊಂಡು ಬಂದೆ ನಾನು. ಗ್ರೇ ಕಲರ್ ಈ ಥರದ್ದು 2 ತೊಗೊಂಡು ಬಂದೆ. ಎಲಿಫೆಂಟ್ ಪ್ಲಾಜೋ ಪ್ಯಾಂಟು ಚೆನ್ನಾಗಿದೆ. ಇದು ಬಂದು 250 ರುಪೀಸು. ಮತ್ತೆ ಇದು ಬಿಟ್ಟರೆ ಸೋಫಾ ಕವರ್ ಒಂದು ತೊಗೊಂಡು ಬಂದೆ. ಸೋಫಾ ಕವರು ಅಂದರೆ ನಾನು ಆಲ್ಮೋಸ್ಟ್ ಅದು ಹಾಕಿ ಸುಮಾರು ಒಂದು 2.5 3 ವರ್ಷ ಆಗಿರ್ಬೋದು ಅನ್ಕೋತೀನಿ. ಮಕ್ಳಿದಾರಲ್ವಾ, ಅವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತದು ತುಳಿಯೋದು ಆ ಥರ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಜಿಪ್ ಕವರ್ದು ಬರುತ್ತಲ್ಲ, ಫುಲ್ಲು ಕ್ಲೋಸ್ ಮಾಡೋವಂಥದ್ದು, ಆ ಥರದ್ದೇ ತಂದುಬಿಟ್ಟು ಹಾಕ್ಬಿಟ್ಟಿದ್ದೆ. ಅದು 2,500 2,800 ರೂಪಾಯಿ ಏನೋ ಹೇಳಿದ್ರು, 2.5 ಏನೋ ಮಾಡಿ ತೊಗೊಂಡು ಬಂದಿದ್ದು. ಸೊ ಹಾಗೆ ಕುಷನ್ ಅದ್ರೊಳಗೆ ಹಾಕ್ಬಿಟ್ಟು ನೀಟಾಗಿ ಜಿಪ್ ಕ್ಲೋಸ್ ಮಾಡಿಬಿಡೋದು. ಅವ್ರು ಹೆಂಗೆ ತುಳಿದ್ರು ಅದು ಬೀಳಲ್ಲ, ಜರ್ಗಾಡಲ್ಲ, ಆ ಥರ ಇರುತ್ತೆ. ಸೊ ಅದಕ್ಕೆ ಅವರು ಇದಕ್ಕೋಸ್ಕರನೇ ಆ ಥರ ತೊಗೊಂಡು ಬಂದು ಹಾಕಿದ್ದು. ನಾನು ಆಲ್ಟರ್ನೇಟ್ ಯಾವುದು ಇಟ್ಕೊಂಡಿರಲಿಲ್ಲ, ಯಾಕೆಂದರೆ ಈ ಮಕ್ಳ ಹತ್ರ ಈ ಥರದ್ದೆಲ್ಲ ಹಾಕ್ಬಿಟ್ರೆ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನ ಹಾಗೆ 2 ಮಂತ್ 3 ಮಂತ್ ಒನ್ಸು 2 ಮಂತ್ ಒನ್ಸೇ ನಾನು ವಾಶ್ ಮಾಡ್ತಿದ್ದೆ. ಅಷ್ಟೊಂದೇನು ಗಲೀಜು ಆಗ್ತಿರ್ಲಿಲ್ಲ ನಮ್ಮದು. ಸೊ 2 ತಿಂಗಳಿಗೆ ಒಂದ್ಸರಿ ವಾಶ್ ಮಾಡುವಾಗ ನಾನು ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ವಾಶ್ ಮಾಡಿ ಮತ್ತೆ ಸಂಜೆ ಅಷ್ಟೊತ್ತಿಗೆ ನಾನು ಅದನ್ನು ಹಾಕ್ಬಿಡ್ತಿದ್ದೆ. ಸೊ ಹಂಗಾಗಿ ಆಲ್ಟರ್ನೇಟ್ ಯಾವುದು ತೊಗೊಂಡಿರಲಿಲ್ಲ. ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ ಅಂತ ತೊಗೊಂಡು ಬಂದೆ. ಇವಾಗಲೂ ತುಳಿತಾ ಇದ್ದಾನೆ ಒಂದು ಸಣ್ಣವನು. ಸೊ ಈ ಥರದ್ದು ಚೆನ್ನಾಗಿದೆ. ಇದು 5+5 ಬರುತ್ತಲ್ಲ ಆ ಥರದ್ದು. ಸೊ ಈ ಥರ ಬರುತ್ತೆ. ಹಾಕಿದಾಗ ನಾನು ತೋರಿಸ್ತೀನಿ ಯಾವಾಗಾದರೂ ಸೋಫಾ ಮೇಲೆ. ಇದು ಕಾಟನ್ ಮೆಟೀರಿಯಲ್ ಬಂದು ಕಾಟನ್ನು, ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಸೊ ಬ್ಲೂ ಕಲರ್ ತೊಗೊಂಡು ಬಂದೆ. ಆಲ್ಮೋಸ್ಟ್ ಅದು ರೆಡ್ ಇದೆ ಆಲ್ರೆಡಿ, ಅದಕ್ಕೋಸ್ಕರ ಬ್ಲೂ ತೊಗೊಂಡು ಬಂದೆ. ಚೆನ್ನಾಗಿದೆ ಇದು. ಸೊ 1 ಪೀಸ್ ತೆಗೆದು ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ, ಚೆನ್ನಾಗಿದೆ. ಚೆನ್ನಾಗಿದೆ, ಕಾಟನ್ ಬಟ್ಟೆ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದೆ. ಮಕ್ಕಳಿಗೋಸ್ಕರನೇ ತೊಗೊಂಡಿರ್ಲಿಲ್ಲ ನಾನು, ಸುಮ್ಮನೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂತೇಳಿ. ಅದು ಬಿಡೋದಿಲ್ಲ, ಅವನಂತೂ ಹತ್ತದು ತುಳಿಯೋದು ಆ ಥರ ಮಾಡ್ತಿರ್ತಾನೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಈ ಥರದ್ದೇ ತೊಗೊಂಡು ಬಂದು ಆ ಥರದ್ದೇ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಇವಾಗ ತೊಗೊಂಡು ಬಂದೆ, ನೋಡೋಣ ಇರಲಿ ಅಂತ. ಮತ್ತು ಅದೊಂದು ಬಿಟ್ಟರೆ ಸೊ ಇದೊಂದು ಸ್ಲಿಂಗ್ ಬ್ಯಾಗ್ ಒಂದು ತೊಗೊಂಡೆ. ಸೊ ಚೆನ್ನಾಗಿದೆ ಸ್ಲಿಂಗ್ ಬ್ಯಾಗ್ ಇದು. ನೋಡಿ ಈ ಥರ ಬರುತ್ತೆ. ಸೊ ಹಾಗೆ ಕೂಡ ಹ್ಯಾಂಡಲ್ ಹಿಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಇದೊಂಥರ. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಥರ ಸ್ಲಿಂಗ್ ಬ್ಯಾಗ್ ಈ ಥರ ಬರುತ್ತೆ. ಈ ಥರ ಯೂಸ್ ಮಾಡೋದು, ಈ ಥರ ಬರುತ್ತೆ. ಇದು ಚೆನ್ನಾಗಿದೆ, ಹಾಗೆ ಕೂಡ ಹಿಡ್ಕೊಂಡು ಹೋಗ್ಬೋದು. ಈ ಥರ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಸೊ ಇನ್ನು ಅದ್ರೊಳಗಿರೋ ಪೇಪರ್ ಕೂಡ ತೆಗ್ದಿಲ್ಲ ನಾನು, ಪೇಪರ್ ಕವರಲ್ಲಿ. ಅದ್ರೊಳಗೆಲ್ಲ ತುಂಬಿರೋದು ಹಾಗೆ ಇದೆ, ಅಲ್ಲಿ ಯಾವಾಗಾದ್ರೂ ಒಂದ್ಸರಿ ತೆಗಿತೀನಿ, ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ. ಸೊ ಇದೊಂದು ಸ್ಲಿಂಗ್ ಬ್ಯಾಗ್ ತಗೊಂಡೆ, ಚೆನ್ನಾಗಿದೆ ಇದು ಕೂಡ. ಮತ್ತೆ ಅದು ಬಿಟ್ರೆ ಸ್ಯಾರಿ. ಸೊ ಒಂದು ಸ್ಯಾರಿ ತಗೊಂಡೆ. ಆ್ಯಕ್ಚುಲಿ ಸ್ಯಾರಿ ತಗೊಳ್ಳೋ ಐಡಿಯಾ ಇರಲಿಲ್ಲ, ಬಟ್ ಅಲ್ಲಿ ಡಿಸ್ಪ್ಲೇ ನೋಡಿ ತೊಗೊಂಡಿದ್ದಂಥದ್ದು. ನೋಡೋಣ ಅಂತ ಹೋದೆ, ಬಟ್ ಈ ಕಲರ್ ನನ್ನ ಹತ್ರ ಒಂದೇ ಒಂದು ರೇಷ್ಮೆ ಸೀರೆ ಅನ್ಕೋತೀನಿ, ಅದು ಒಂದೇ ಇರೋದು. ಸೊ ಅದಕ್ಕೆ ನಾನು ಈ ಥರ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ಫುಲ್ಲು ಸ್ಯಾರಿ ಪೂರ್ತಿ ಗೋಲ್ಡ್ ಜರಿ ಬರುತ್ತೆ, ಗೋಲ್ಡ್ ಜರಿ ಮತ್ತು ಪಿಕಾಕ್ ಡಿಸೈನ್ ಬರುತ್ತೆ, ಕಾಣಿಸ್ತಿರ್ಬೋದು ನಿಮಗೆ. ಸ್ಯಾರಿ ಪೂರ್ತಿ ಆ ಥರ ಬರುತ್ತೆ, ಚೆನ್ನಾಗಿದೆ ಇದೊಂಥರ. ಇದು ನೋಡಿ ಗೋಲ್ಡ್ ಜೆರಿ ಬರುತ್ತೆ, ಪಿಕಾಕ್ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಇದು ಎಂಥದ್ದು ಸಿಲ್ಕ್ ಅಂತ ಹೇಳಿದ್ರೆ, ಎಂಥ ಸಿಲ್ಕು? ಟಿಶ್ಯೂ ಸಿಲ್ಕ್ ಅಂತ ಇದೆ. ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ, ಮುದ್ರಬೋದು ಅಷ್ಟು ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ಇದು ಬನಾರಸ್ಸಲ್ಲಿ ಅಂತ ಹೇಳಿದ್ರು. ಫಸ್ಟ್ ಎಲ್ಲ ಇದ್ರಲ್ಲಿ ಬರ್ತಿತ್ತಲ್ಲ 30,000 ಆ ಥರದ್ದು ಬರ್ತಿತ್ತಲ್ಲ, ಅದೇ ಥರದೇ ಇದು
ಅದೇ ಥರದ ಏನೋ ಅಂತಪ್ಪ. ಸೊ ಹಂಗಾಗಿ ಈ ಥರ ತೊಗೊಂಡಿದ್ದು. ಸೊ ನೋಡಿ ಸ್ಯಾರಿ ಈ ಥರ ಇದೆ. ಮತ್ತು ಇದು ಕೂಡ ಇದೆ, ಏನು ಕುಚ್ಚು ಕೂಡ ಆಲ್ರೆಡಿ ಅದರಲ್ಲೇ ಇದೆ. ಸೊ ಅದು ನೆಸ್ಸಿಟಿಲಿ ಹಾಕ್ಸೋವಂಥದ್ದು. ಸೊ ಸ್ಯಾರಿ ಪೂರ್ತಿ ಈ ಥರ ಇದೆ, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಇಷ್ಟ ಆಗೇ ತೊಗೊಂಡಿದ್ದು ನಾನು. ಸೊ ಈ ಸ್ಯಾರಿ ಪ್ರೈಸ್ ಬಂದು 2650 ಹೇಳಿದ್ರು. ಸಾರಿ 2900 ಏನೋ ಹೇಳಿದ್ರು ಅನ್ಕೋತೀನಿ. ಸೊ 2000 ಎಷ್ಟು ಕೊಟ್ಟರು, 2300 100 ಕೊಟ್ಟರು, ನೆನಪಾಗ್ತಿದೆ. 2100 ಅನ್ಕೋತೀನಿ ಮೋಸ್ಟ್ಲಿ ಕೊಟ್ಟಿದ್ದು. 100 300 ಮಾತಾಡಿದ್ದು. ಸೊ 21 ಅನ್ಕೋತೀನಿ, 2100 ಏನಪ್ಪ ಅನ್ಸುತ್ತೆ. ಸೊ ಕೊಡ್ತಾ ಇರಲಿಲ್ಲ, ಬಟ್ ನಾವು ಬಾರ್ಗೇನ್ ಮಾಡಿ ತೊಗೊಂಡಿದ್ದು. ಚೆನ್ನಾಗಿದೆ. ಓಪನ್ ಮಾಡಿಬಿಡ್ತೀನಿ. ಸ್ಯಾರಿ ನೋಡಿ ಈ ಥರ ಬರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಇದು. ಸೊ ಇದು ಕಾಂಟ್ರಾಸ್ಟ್ ಅಲ್ಲ, ಬ್ಲೌಸ್ ಅದೇನೇನೆ. ಸೊ ಅದೇ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಅದೇನೆ ತೊಗೊಂಡಿದ್ದು. ಇದು ಬ್ಲೌಸ್ ಬರುತ್ತೆ. ಸೊ ಚೆನ್ನಾಗಿದೆ ಸ್ಯಾರಿ. ನನ್ನ ಹತ್ರ ಸ್ವಲ್ಪ ಕಡಿಮೆ ಒಂದೇ ಒಂದು ಸ್ಯಾರಿ ಇತ್ತು, ಅದಕ್ಕೋಸ್ಕರ ನಾನು ಈ ಕಲರ್ ತೊಗೊಂಡಿದ್ದು. ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣುತ್ತೆ, ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಿಸಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇದು ತೊಗೊಂಡೆ ಇದೊಂದು ಸ್ಯಾರಿ. ಸೊ ಇನ್ನ ಅದೇನು ತೆಗೆದಿದ್ದಾರೆ ಅಂತ ಗೊತ್ತಿಲ್ಲ, ಚೀಲದಲ್ಲಿ ನನಗೆ ಮರ್ತೋಗ್ಬಿಟ್ಟಿದೆ. ಮೊನ್ನೆ ತೊಗೊಂಡು ಬಂದಿದ್ದೆ, ಆಲ್ರೆಡಿ 2 days ಆಯಿತು ತೊಗೊಂಡು ಬಂದು. ಸೊ ಏನೇನು ತೆಗೆದಿದ್ದಾರೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನೋಡಬೇಕು ಇನ್ನು ಏನು ತೆಗೆದಿದ್ದಾರೆ ಅಂತ, ನೆನಪಾಗ್ತಿಲ್ಲ. ಒಟ್ಟು ನಮ್ಮದು ನಿನ್ನೆ ಕೂತಿ ಲೆಕ್ಕ ಹಾಕಿದ್ವಿ. ಸೊ ಫೈನಲ್ ಬಿಲ್ ಬಂದು 6800 ರೂಪಾಯಿನೋ ಆಯಿತು. ಸೊ 6800 ರೂಪಾಯಿ ಡಮಾರ್ ನಿನ್ನೆ. ಸೊ ಹೋಗದೆ ಇದ್ದಿದ್ರು ಆಗ್ತಿತ್ತಲ್ಲ ಅಂತ ಅನಿಸ್ತು ಒಂದ್ಸರಿ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ತೊಗೊಳ್ಳೇಬೇಕು, ಅದಕ್ಕೋಸ್ಕರ. ಸೊ ಫೈನಲ್ ಆಗಿ ಇಷ್ಟು ತೊಗೊಂಡಿದ್ದಂಥದ್ದು. ಸೊ ಈ ವಿಡಿಯೋ ಸೊ ಯಾರಾದರೂ ಹೋಗಿ ತೊಗೊಳ್ಳೋ ಹಾಗಿದ್ರೆ ತೊಗೋಬೋದು. ಮಾರ್ಕೆಟಲ್ಲಿ ಚೀಪಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ತುಂಬಾ ಕಡಿಮೆ ಬೆಲೆಗಿರುತ್ತೆ, ಅದಕ್ಕೋಸ್ಕರ. ಸೊ ಯಾರಾದರೂ ತೊಗೊಳಂಗಿದ್ರೆ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಡೈಲಿ ಯೂಸ್ ಮಾಡಲಿಕ್ಕೆ ಬಟ್ಟೆಗಳು ತೊಗೊಳ್ಬೋದು, ಚೆನ್ನಾಗಿರುತ್ತೆ. ಓಕೆ, ಇವಾಗ ಇದೆಲ್ಲ ಎತ್ತಿಟ್ಬಿಡ್ತೀನಿ. ಇದೆಲ್ಲ ಎತ್ತಿಟ್ಬಿಟ್ಟು ನಾನು ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಸ್ಯಾರಿ ತೊಗೊಳ್ಳೋದು ನಾನು ಬೇಡ ಅಂತ ಅನ್ಕೊಂಡು ಸುಮ್ಮನಿದ್ದೆ, ನೋಡಿದೆ, ಇಷ್ಟಪಟ್ಟೆ. ಬಟ್ ನಮ್ಮನೆಯವರು ಇಲ್ಲ ತಗೋ ಅಂತೇಳಿ ಕೊಡಿಸಿದ್ರು. ಏನು ಅಂದರೆ ಮತ್ತೆ ನಾವು ನೋಡಿದ ಡಿಸೈನು ಮತ್ತೆ ಸಿಗೋದಿಲ್ಲ, ಮತ್ತೆ ಇನ್ನೊಂದು ಸರಿ ಹೋಗಿ ತೊಗೊಳಕ್ಕೆ ಹೋದಾಗ ಸಿಗೋದಿಲ್ಲ. ಅದಕ್ಕೋಸ್ಕರ ಸರಿ ಇಷ್ಟಪಟ್ಟಿದ್ದೀರಾ ತಗೋ ಅಂತ ಹೇಳಿ ಹೇಳಿದ್ರು, ಅದಕ್ಕೋಸ್ಕರ ತೊಗೊಂಡಿದ್ದಂಥದ್ದು. ಸೊ ಇಷ್ಟ ಆಯಿತು ಸ್ಯಾರಿ, ನನಗೆ ತುಂಬ ಇಷ್ಟ ಆಯಿತು. ಬ್ಲೌಸ್ ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ಇದೆಲ್ಲ ಎತ್ತಿಟ್ಬಿಡ್ತೀನಿ. ಇದೆಲ್ಲ ಎತ್ತಿಟ್ಬಿಟ್ಟು ನಾನು ಆಮೇಲೆ ಮತ್ತೆ ಸಿಗ್ತೀನಿ. ಆಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನೈಟು ಊಟಕ್ಕೆ ರಸಮ್ ಮಾಡ್ತಾಯಿದ್ದೆ. ರಸಮ್ಗೆ ನಾನು ಜಸ್ಟ್ ಸಿಂಪಲಾಗಿ ಹಾಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಒಂದೇ ಮೆಜರ್ಮೆಂಟಲ್ಲಿ ಮೆಣಸು ಮತ್ತು ಜೀರಿಗೆ ಎರಡೂ ಒಂದೇ, ಅಂದರೆ 2 ಸ್ಪೂನ್ ಎರಡೂ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಆವಾಗಲೇ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಗ್ಲಾಸ್ಗೆ ಹಾಕಿಟ್ಕೋಬೋದು, ಏರ್ಟೈಟ್ ಕಂಟೈನರ್ ಗ್ಲಾಸ್ ಬಾಟಲ್ಗೆ ಹಾಕಿಟ್ಕೋಬೋದು, ಗಾಳಿ ಹೋಗದೇ ಇರೋ ಥರ. ಆ ಸ್ಮೆಲ್ ಚೆನ್ನಾಗಿರಬೇಕು, ರಸಮ್ ಆವಾಗಲೇ ಚೆನ್ನಾಗಿ ಬರೋವಂಥದ್ದು. ಸೊ ಪುಡಿ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಹುಳಿ ಇರಲೇಬೇಕಲ್ವಾ. ಸೊ ಹಂಗಾಗಿ ಹುಣಸೆಹಣ್ಣು ಹುಳಿ, ರಸಮ್ಗೆ ಹುಣಸೆಹಣ್ಣು ಹುಳಿ ಮೇನ್ ಇರಲೇಬೇಕು. ಸೊ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ಕುಕ್ಕರಲ್ಲಿ ನಾನು ಆಲ್ರೆಡಿ ತೊಗರಿಬೇಳೆ ಮತ್ತು ಟೊಮ್ಯಾಟೊ ಎರಡನ್ನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಅಂತ ಬರುತ್ತಲ್ಲ, ಮಸೂರ್ ದಾಲ್ ಬಂದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎರಡು ಸ್ವಲ್ಪ ಬೇಳೆ ಹಾಕಿದ್ದೀನಿ. ಮತ್ತು ಅದ್ರ ಜೊತೆ 1-2 ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ವಿಷಲ್ ಕೂಗಿಸಿದ್ದೀನಿ. ಸೊ ಇವಾಗ ಅದನ್ನು ಹಾಗೆ ಸ್ಪೂನಲ್ಲಿ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ಇದು ತೊಗರಿಬೇಳೆ ಹಾಕು ಮಾಡ್ಬೋದು, ತೊಗರಿಬೇಳೆ ಹಾಕದೇ ಇರೋ ಥರನೂ ಮಾಡ್ಕೋಬೋದು. ಬಟ್ ತೊಗರಿಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಸಾಮಾನ್ಯ ಇದೇ ಥರನೇ ಮಾಡುವಂಥದ್ದು. ಸೊ ಒಂದು ಕಡೆ ತೊಗರಿಬೇಳೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬೆಳ್ಳುಳ್ಳಿ ಒಂದು ಮರ್ತುಬಿಟ್ಟಿದ್ದೆ, ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿ ಬೆಳ್ಳುಳ್ಳಿ ಒಂದು ಸುಲ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಇರಲೇಬೇಕು, ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ. ಬೆಳ್ಳುಳ್ಳಿ ಹಾಕದೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನಾನು ಹಾಗೆ ವಿಡಿಯೋ ಮಾಡ್ತಾ ಬೆಳ್ಳುಳ್ಳಿ ಒಂದು ಮರೆತುಬಿಟ್ಟಿದ್ದೆ, ಅದಕ್ಕೋಸ್ಕರ ಇವಾಗ ಬೆಳ್ಳುಳ್ಳಿ ಒಂದು ಸುಲ್ಕೋತಾ ಇದ್ದೀನಿ ನಾನು.
ಯಾಕೆ ರಸಮ್ ಮಾಡ್ತಿದ್ದೀನಿ ಇವತ್ತು ಅಂದರೆ ಅಪ್ಪಂಗೂ ಹುಷಾರಿರಲಿಲ್ಲ ಮತ್ತು ಪಾಪುಗೂ ಕೂಡ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಸುಲ್ಕೊಂಡು ಮತ್ತು ಜಜ್ಜಿ ಇಟ್ಕೊಂಡಿದ್ದೆ. ಸೊ ಜಜ್ಜಿದ್ದನ್ನು ನಾನು ಎಣ್ಣೆ ಸಾಸಿವೆ ಹಾಕಿದ್ನಲ್ಲ ಅದಕ್ಕೆ ಹಾಕಿ ಮತ್ತು 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಸುಮ್ಮನೆ ಟೇಸ್ಟ್ಗೋಸ್ಕರ ಹಾಕ್ಕೋಬೇಕಷ್ಟೇ, ಖಾರಕ್ಕೋಸ್ಕರ ಹಾಕ್ಕೊಳ್ಳೋದೇನು ಬೇಡ. ಇವಾಗ ನಾನು ಹುಣಸೆಹಣ್ಣು ಹುಳಿನ ಹಾಕ್ತಾಯಿದ್ದೀನಿ. ಸೊ ಹುಣಸೆಹಣ್ಣು ಹುಳಿ ಎಣ್ಣೆಲೇ ಹಾಕಿ ಸ್ವಲ್ಪ ಹೊತ್ತು 1-2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆಲಿ ಅದು ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹುಳಿ ಹುಳಿ ಥರ ಇರುತ್ತೆ. ಸೊ ಅದೆಲ್ಲ ಹಾಕಿದ್ದಾದಮೇಲೆ ಮತ್ತೆ ನಾನು ಇವಾಗ ತೊಗರಿಬೇಳೆ ಏನು ಬೇಯಿಸಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಫುಲ್ಲು ತೊಗರಿಬೇಳೆ ಸ್ಮ್ಯಾಶ್ ಆಗಿರಬೇಕು, ಬೇಳೆ ಥರ ಇರಬಾರ್ದು. ಸೊ ಸ್ಮ್ಯಾಶ್ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಮಸ್ಕೊಂಡು ಹೋಗಿರಬೇಕು ಬೇಳೆ ಎಲ್ಲ. ಇವಾಗ ತೊಗರಿಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿದ್ದಾಯಿತು. ಇವಾಗ ನಾನು ಒಂದು ಸ್ವಲ್ಪ, ಇದು ಕೂಡ ನಾನೇನು ಖಾರಕ್ಕೋಸ್ಕರ ಹಾಕ್ತಿಲ್ಲ, ಸುಮ್ಮನೆ ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅಂದರೆ ನಮಗೆ ಖಾರ ಬಂದು ಜಾಸ್ತಿ ನಾವು ಮೆಣಸಲ್ಲೇ ನಾವು ಖಾರ ಇದರಲ್ಲಿ ಇರಬೇಕು ಜಾಸ್ತಿ, ತುಂಬ ಮೆಣಸು ಹಾಕಬಾರ್ದು ಮತ್ತು ತುಂಬಾ ಇದು ಖಾರನೂ ಹಾಕಬಾರ್ದು. ಹಂಗಾಗಿ 2 ಈಕ್ವಲ್ ಮೆಜರ್ಮೆಂಟಲ್ಲಿ ಹಾಕಬೇಕಾಗತ್ತೆ. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬೇಯೋಕ್ಕೆ ಬಿಟ್ಬಿಡಬೇಕು. ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೌಡರ್ ಬಂದು ಮೆಣಸು ಜೀರಿಗೆ ಪೌಡರ್ ಬಂದು ಅದನ್ನು ಇವಾಗಲೇ ಹಾಕ್ಕೋಬಾರ್ದು. ಸೊ ಈ ರೀತಿ ಸ್ವಲ್ಪ ಹೊತ್ತು ಅದು ಒಂದು ಕುದಿ ಬೇಯಲಿಕ್ಕೆ ಬಿಟ್ಬಿಡ್ಬೇಕು. ನೋಡಿ ಈ ರೀತಿ ಸ್ವಲ್ಪ ಅದು ಮೇಲ್ಗಡೆಲ್ಲ ಬಬಲ್ಸ್ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಬಿಟ್ಟಿದ್ದಾದಮೇಲೆ ಇವಾಗ ನಾನು 1-2 ಟೇಬಲ್ ಸ್ಪೂನಷ್ಟು ಮೆಣಸು, ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಮೆಣಸು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಬೇಕಾದರೆ ಈ ಟೈಮಲ್ಲಿ ಟೇಸ್ಟ್ ನೋಡ್ಕೋಬೋದು, ನಮಗೆ ಎಷ್ಟು ಫ್ಲೇವರ್ ಯಾವ ಥರ ಇದೆ, ಇನ್ನೂ ಬೇಕಾಗುತ್ತಾ ಅಂತ ಹೇಳಿ. ನಾನು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಹೊತ್ತು ಕುದ್ದಿದ್ದಾದಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ರಸಮ್ ರೆಡಿ ಆಯಿತು. ತುಂಬಾ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ಹಾಗೆ ಅನ್ನಕ್ಕೆ ಇಟ್ಬಿಡೋಣ ಅಂತೇಳಿ ಇಡ್ತಾಯಿದ್ದೆ. ಸೊ ಹಾಗೆ ರಸಮ್ ಮಾಡಿದ್ನಲ್ಲ, ಹಂಗಾಗಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ದಾರೆ ಇಬ್ಬರೂ. ಅದು ಹಾಗೆ ಕುಡಿದ್ರೆ ಅದು ಥ್ರೋಟ್ ಒಂಥರ ಗಂಟ್ಲಿಗೆ ಎಲ್ಲ ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಒಂದೊಂದು ಗ್ಲಾಸ್ ಹಾಕ್ಕೊಂಡು ಕುಡಿತಾರೆ. ಸೊ ಇವಾಗ ರೈಸ್ಗೂ ಇಟ್ಟಿದ್ದಾಯಿತು, ರಸಮ್ಮು ಕೂಡ ರೆಡಿ ಆಯಿತು. ಮತ್ತು ಸೇಮ್ ಆ್ಯಸ್ ಯೂಶ್ವಲ್ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಳ್ಳೇಬೇಕು, ಹಾಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಒಂದು ಸರಿ ಹಾಗೆ ಸುಮ್ಮನೆ ಹಾಗೆ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಫೈನಲಾಗಿ ಇವತ್ತು ನೈಟ್ ಅಡುಗೆ ರೆಡಿ ಆಯಿತು. ಇಷ್ಟೇ, ತುಂಬ ಸಿಂಪಲ್ಲಾಗಿ ಇವತ್ತು ಅಡುಗೆ ಆಗೋಯಿತು. ಸೊ ಏನೂ ನೆನೆಸ್ಕೊಳ್ಳಿಕ್ಕೆ ಮಾಡಲಿಲ್ಲ ನಾನು, ರಸಮ್ ಇತ್ತಲ್ಲ ಸಾಕು ಅಂತ ಹೇಳಿ. ಸೊ ರಸಮ್ಗೆ ಆಲ್ಮೋಸ್ಟ್ ನೆನೆಸ್ಕೊಳ್ಳಿಕ್ಕೆ ಮಾಡ್ಕೊಳ್ಳೇಬೇಕು, ಬಟ್ ಏನೂ ಮಾಡಲಿಲ್ಲ. ಸೊ ಇವಾಗ ರೈಸ್ ಎಲ್ಲ ಆಯಿತು ಮತ್ತು ಸಾಂಬಾರು ಕೂಡ ಆಯಿತು. ಇವಾಗ ಊಟ ಮಾಡೋಣ ಅಂಥೇಳಿ ಹಾಕ್ಕೊಡ್ತಾ ಇದ್ದೆ ಅವರಿಬ್ಬರಿಗೂ. ಫಸ್ಟು ಊಟ ಕೊಟ್ಬಿಡಬೇಕು, ಊಟ ಕೊಟ್ಟಮೇಲೆ ಆಮೇಲೆ ಸಮಾಧಾನ ಆಗೋದು, ಇಲ್ಲಾಂದರೆ ಅವ್ರು ಎಷ್ಟೊತ್ತಾದರೂ ಆಟಾಡ್ತಾನೆ ಇರ್ತಾರೆ, ಬೇಗ ಬರೋದಿಲ್ಲ. ಅದಕ್ಕೋಸ್ಕರ ಬೇಗ ಊಟ ಮಾಡಲಿಕ್ಕೆ ಅಂತ ಕೊಡ್ತಾ ಇದ್ದೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇದೊಂದು ಪುಟ್ಟ ವಿಡಿಯೋ ಆಗಿರುತ್ತೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದೆ ಒಳ್ಳೆ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.